ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಯಲ್ಲಿ ಸ್ವಾಗತ. ಚಾಮರಾಜನಗರ ಅಂಗವಿಕಲರಿಗೆ ನಮ್ಮಂತೆ ಸಮಾನತೆ ನೀಡಬೇಕು, ಇದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಮೋನಾ ರಾವತ್ ಅಭಿಮತ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಆಯೋಜಿಸಿದ ಅಂಗವಿಕಲರ ವ್ಯಕ್ತಿಗಳ ಮೂಲಭೂತ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವ ಸುಗಮ್ಯ ಯಾತ್ರಾ ಅಭಿಯಾನ ಜಾಥಾಕ್ಕೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಮೀನಾಕ್ಷಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಮಂಜುನಾಥ್, ಕೆ. ಸುರೇಶ್, VRW, MRW ಪುನರ್ವಸತಿ ಕಾರ್ಯಕರ್ತರು ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ಇವತ್ತು ನಾವು ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಸೆಕ್ಷನ್ 40ರಿಂದ 46ವರೆಗೆ ಇದೇ ಅಂಶಗಳಲ್ಲಿ ಏನು ಮೆನ್ಷನ್ ಇದೆ ಅದನ್ನೇ ನಮ್ಮ ಎಲ್ಲ ಗೌರ್ಮೆಂಟ್ ಆಫೀಸಸಲ್ಲಿ ನಮ್ಮದು ಎಲ್ಲರಿಗೆ ಅಕ್ಸೆಸಿಬಲ್ ಇರಬೇಕು. ಸ್ಪೆಷಲಿ ಏನು ಹೇಳ್ತಾರೆ ನಾವು ಸ್ಪೆಷಲಿ ಡಿಫ್ರೆಂಟ್ಲಿ ಏಬಲ್ಡ್ ಜನಗೆ ಅಕ್ಸೆಸಿಬಲ್ ಇರಬೇಕು. ಯಾವಾಗಲೂ ನಾವು ಯಾವ ಆಫೀಸ್ಗೆ ಹೋಗ್ತೀವಿ, ನಮಗೆ ಅಕ್ಸೆಸಿಬಿಲಿಟಿ ಇಲ್ಲ ಅಂದರೆ ನಮಗೆ ಅಲ್ಲಿ ಆಫೀಸರ್ಗೆ ರೀಚ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ, ನಾವು ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಆವಾಗಲಿಂದ ನಾವು ನೋಡ್ತಾ ಇದ್ದೀವಿ. ಬಟ್ ಕೆಲವು ಆಫೀಸಸಲ್ಲಿ ಇರುತ್ತೆ, ಕೆಲವು ಆಫೀಸಸಲ್ಲಿ ಇರಲ್ಲ. ಸೊ ಅಲ್ಲಿಗೆ ಅವರಿಗೆ ರೀಚ್ ಮಾಡೋಕ್ಕೆ ಆಗಲ್ಲ ಮತ್ತು ಡೈರೆಕ್ಟ್ಲಿ ಇವರಿಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಭಯ ಇರುತ್ತೆ. ಅದಕ್ಕೆ ಅಕ್ಸೆಸಿಬಲ್ ಇದ್ದರೆ ಅಂದರೆ ಅವರಿಗೆ ಕೂಡ ಈಕ್ವಲಿಟಿ ಒಂದು ಕಾಣಿಸ್ತೆ. ಅದಕ್ಕೆ ಇದೇ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿಂದ ಈ ಸರ್ವೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗೌರ್ಮೆಂಟ್ ಆಫೀಸಸಲ್ಲಿ, ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಅದನ್ನು ಅಕ್ಸೆಸಿಬಿಲಿಟಿ ನಾವು ಮಾಡಲೇಬೇಕು. ಅದಕ್ಕೆ ಪ್ರಯತ್ನ ಮಾಡ್ತೇವೆ. ಧನ್ಯವಾದ.